ನಮಸ್ಕಾರ ರೈತ ಕನ್ನಡ ಹಾಂ ಇವತ್ತು ಏನು ಮಾಡತ್ತೀರಿ? ಸೊ ಇವತ್ತು ಮಲ್ಚಿಂಗ್ ಹಾಕತ್ತೀವಿ ರೀ. ಹಾಂ 2 ಫುಟ್ ಮಲ್ಚಿಂಗ 4 ಸಾಲ 5 ಫುಟ್ ಸಾಲ ಅವ್ರಿ 4 ಫುಟ್ ಮಲ್ಚಿಂಗ್ ಐತ್ರಿ. ಸೊ ನಮ್ಮ ಸೂರಿಂದ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಯಾನ. ನೋಡಿ ಹೆಂಗೆ ಇರ್ತದೆ ಈ ಬ್ಲಾಗ್ ಅಂತೇಳಿ. ಶುರು ಈಗ ಏನಾಗೈತೆ ಗೊತ್ತೇನ, ಇಂಕತ್ತಕ್ಕ ಟೊಮೆಟೊ ಸೌಂತಿಕಾಯಿ ಐತ, ಈಗ ಡಬ್ಬು ಬಂದೈತಿ. ಹಾಂ ಈ ಕಡೆ ಟೊಮೆಟೊ ಹಚ್ಚತ್ ನಮ್ಮ ಅಪ್ಪ, ಆ ಕಡೆ ಹಾಲ ಡಬ್ಬು ಹಚ್ಚತಿ ಅಣ್ಣ. ತೂತ ತೆಗಿಡು ಏನಿಸ್ತಾನ ಗೊತ್ತಿಲ್ಲ. ಅದೇ ಕಡೆ ಹಾಕಿ ಕೈ ಮಾಡಿರಿ ಇವತ್ತು ಟೊಮೆಟೊ ತರೋದಾವ ಹಂಗೈತೆ ಮಾವು. ಹಾಂ ಈ ಹಾಲು ಈಚೆ ಕಡೆ ಎರಡು ಟೊಮೆಟೊ ಹಚ್ಚದ, ಆಚೆ ಕಡೆ ಹಾಲ ಡಬ್ಬು ಹಚ್ಬೇಕು. ಸವಂತಿ ಬೀಜ ಹಾಕತ್ತೆ, ಸವಂತಿ ಬೀಜ ತರಿಸಿದ, ಈ ಸವಂತಿ ಬೀಜ ಬೇಡತ್ತ. ಸೂರ್ಯ ಹೆಂಗೆ ಮಾಡ್ನು ಡಬ್ಬು ಹಚ್ಚನು. ಒಂದು ಸಾಲ ಸವಂತಿ ಬೆಳೆ ಹಚ್ಚುತ್ತ, ಒಂದು ಸಾಲ ಟೊಮೆಟೊ ಹಚ್ಚುದೈತಿ. ಈಗ ಆ ಪ್ರಕಾರ ತರಿಸಿನ ಟೊಮೆಟೊ. ಈಗ ಅವ್ರದ್ದು ಸಾಲ ತಗೊಡಿ ಎಲ್ಲ ಹಚ್ಚೋದೇನೆ. ಒಂದು ಸಾಲ ಬಿಟ್ಟು ಒಂದು ಸಾಲ ಎಲ್ಲ ಏಕ ಹಚ್ಚೋದೈತಿ, ಎಲ್ಲ ಏಕ ಹಚ್ಚು ನಾಟ್ತಾರು ಹಾಕ್ಕೊಂಡಿರ್ತಾವೆ ಅವು. ಅದು ಇನ್ನು ಡಬ್ಬು ಹಚ್ಚಿದ್ರೆ ಮಾತು ತರ್ಬೇಕೇನು ಹೋಗಿ. ಇನ್ನೂ ಹಚ್ಬಿಡ್ದು ಮಾತೇ ಬದಲಾಸ್ತಾನೋ ಗೊತ್ತಿಲ್ಲ. ಹೆಂಗೈತಿ ನೋಡ್ರಿ ಗೈಸ್ ನಮ್ದು. ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲಾನ್ ಇರ್ತೈತಿ, ಪ್ಲಾಂಟೇಶನ್ ಮಾಡುವಾಗನೇ ಬೇರೆ ಆಗಿಬಿಟ್ಟಿರ್ತೈತಿ. ನಮ್ಗೆ ಗೊತ್ತಿರೋ ಏನು ಪ್ಲಾಂಟೇಶನ್ ಮಾಡತ್ತೀವಿ ಅಂತೇಳಿ. ಸೊ ಮಹೇಶ ಒಟ್ಟ ಪಟ 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 ರೌಂಡ್ ಮಾಡ್ಬೇಕು. ಬಾಡ ಬಡಿಗೆ ಹಾಕ್ತಾನೆ, ಹಾಕ್ಬೇಕಾರ ಬಡಿಗೆ ತೊಗೊಂಡ್ರೆ ಕೆಲಸ ಆಕೈತೆ ಮತ್ತು. ಸೊ ಗೈಸ್ ಇವ್ರಿಗೆ ಇಲ್ಲೇ ಬಿಡೋನು, ಅವ್ರಿಗೆ ಮಲ್ಚಿ ಹಾಕೋತಾರೋ. ನಾ ಏನೈತಿ ಹೊಲಕ್ಕೆ ಹೋಗಿ ಅಲ್ಲಿ ಹೆಣ್ಣ ಬಂದರು, ಅವ್ರನ್ನ ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕಾಗೈತಿ. ನಾ ಮಾರ್ಕೆಟ್ಗೆ ಹೋಗಿ ಬನ್ನಿ ಈಗ. ಸೊ ಟೊಮೆಟೊ ಮತ್ತು ಹೀರೆಕಾಯಿ ಮೆಣಸಿನ್ಕಾಯಿ ಹೋಗಿ ಇಳಿಸಿ ಬಂದೀನಿ. ಸೊ ರೇಟ್ ಎಷ್ಟಾಗೈತೆ ಅಂತ ಏನೋ ಗೊತ್ತಿಲ್ಲ. ಮಾರ್ಕೆಟ್ ಕೊಡ್ಸೋದಾಗ ಜಲ್ದಿ ಇಳಿಸಿ ಬಂದಾನಿ. ಇನ್ನು ಹೊಲಕ್ಕೆ ಹೋಗಿ ಅಲ್ಲಿ ಆಳ್ಕೊಂಡು ಕರ್ಕೊಂಡು ಕಬ್ಬಿನ ಹೊಲಕ್ಕೆ ಹೋಗ್ಬೇಕು ಸಾತಿಗ್ಯಾಕೆ. ಸೊ ಬರ್ರಿ ಹೋಗೋಣ ಅಂತೇಳಿ ನಮ್ಮ ಅಪ್ಪಾಜಿ ಕಾಲ್ ಮಾಡಿರಿ ಈಗ ಬಾ ಅಂತೇಳಿ. ಇವ್ರಿಗೆಲ್ಲ ಹೇಳೀನಿ ಮಲ್ಸಿಂಗ್ ಹಾಕಂತೇಳಿ. ಸೊ ಪ್ಲ್ಯಾನಿಂಗ್ದಾಗ ಸ್ವಲ್ಪ ಚೇಂಜ್ ಆಗೈತಿ. ಇದ್ರಾಗ ಕುಕುಂಬರ್ ಪ್ಲಸ್ ಟೊಮೆಟೊ ಮಾಡಾವಿದ್ನಿ. ಈಗ ಕುಕುಂಬರ್ ಕ್ಯಾನ್ಸಲ್ ಆಗೈತಿ, ಟೊಮೆಟೊ ಪ್ಲಸ್ ಕ್ಯಾಪ್ಸಿಕಮ್ ಮಾಡಂತ ಯಾರು ನಮ್ಮಪ್ಪ. ನೋಡಿ ನೀನು ಏನಕ್ಕದ ಅಂತೇಳಿ ಹೋಲ್ ತೆಗೆದು ನಾ ಪ್ಲಾನೇಷನ್ ಮಾಡ್ಬೇಕು. ನಾಳೆ ಮಾಡೋದೈತಿ. ಸೊ ಅಷ್ಟಾಗಿ ಏನು ಚೇಂಜಸ್ ಆದ್ರೆ ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್ ನಮ್ದು ಅರಿಶಿನ ಯಾವ ರೀತಿ ಕಾಣಿಸ್ತೈತಿ. ಕೊತ್ತಂಬರಿಯಲ್ಲಿ ಸಾಲನೆ ಹೋದ್ರು, ಕಸ ತಂದು ಹೊರಗೆ ಹೋಗಿದಾರು. ಸೊ ಯಾವ ರೀತಿ ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ಬರತ್ತಾರ ನೋಡ್ರಿ ಆಳುಗಳು ಕಸ ತೆಗಿತಿದ್ರೆ ಗಿರ್ಶನ್ದಾಗ. ಸೊ ಇದನ್ನ ಇಲ್ಲಿಂದ ಕರ್ಕೊಂಡು ಹೊಲಕ್ಕೆ ಹೋಗ್ತೀನಿ, ಯಾಕಂದ್ರೆ ಟೈಮ್ ಇನ್ನೂ ಜಾಸ್ತಿ ಐತಿ. ಈಗ 8 ಗಂಟೆಗೆ ಐತಿ, ಮಧ್ಯಾಹ್ನ 1 ಗಂಟೆ ತನಕ ಕೆಲಸ ಮಾಡ್ತಾರೆ ಅವ್ರು. ಸೊ ಇವತ್ತಿನ ಕೆಲಸ ಅಲ್ಲಿ ಹೋಗಿಬಿಟ್ಟೆ ಅಂತಂದ್ರೆ ಕೆಲಸ ಕೇಳ್ತೈತಿ, ಕ್ಲೀನು ಆಗ್ತೈತಿ. ಸೊ ಇಲ್ಲಿ ಮಾಡೋಣ ಅಂತಂದ್ರು. ಅದಕ್ಕೆ ನಾನು ಏನಂದೆ ಮಧ್ಯಾಹ್ನ ತನಕ ಅಲ್ಲಿ ಕೆಲಸ ಮಾಡಿದೆ ಅಂತಂದ್ರೆ ಇಲ್ಲಿ ಮತ್ತೆ ಈವ್ನಿಂಗ್ ಮಾಡೋಕೆ ಅನುಕೂಲ ಆಕೈತಿ. ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡೋದಿರ್ತೈತಿ, ಟೊಮೆಟೊನ ಹಾರ್ವೆಸ್ಟ್ ಮಾಡೋದಿರ್ತೈತಿ. ಸೊ ನೋಡು ಏನಕ್ಕೆ ಕೆಲಸ ಅಂತೇಳಿ. ಆ್ಯಕ್ಚುಲಿ ಇವತ್ತು ಟೊಮೆಟೊ ಹಾರ್ವೆಸ್ಟ್ ಮಾಡೋಂಗಿಲ್ಲ, ನಿನ್ನೆ ಹಾರ್ವೆಸ್ಟ್ ಮಾಡೀವಿ. ಸೊ 1 ದಿವಸ ಬಿಟ್ಟು 2 ದಿವಸ ಬಿಟ್ಟು ಹಾರ್ವೆಸ್ಟ್ ಮಾಡತ್ತೀವಿ. ಬಿಸಿಲಿಲ್ಲ. ಸೊ ಈಗ ಅದಕ್ಕೆ ಬಿಸಿಲು ಕಮ್ಮಿ ಇತ್ತಪ್ಪ ಅಂತಂದ್ರೆ ಹಣ್ಣಾಗೋದು ಸ್ವಲ್ಪ ಲೇಟ್ ಆಕೈತಿ. ಬಿಸಿಲು ಪ್ರತಿ ದಿವಸ ಇತ್ತಂತಂದ್ರೆ ನಮ್ಗೆ 5 ಟ್ರೇ ಆಗಲಿ 6 ಟ್ರೇ ಆಗಲಿ ಸ್ವಲ್ಪ ಆಗಲಿ ಒಟ್ಟು ಪ್ರತಿದಿನ ಟೊಮೆಟೊ ಮಾಲ ಸಿಗ್ತೈತಿ. ಹೋಗೋಣ ಈಗ. ಅಪ್ಪಾಜಿ ಅವ್ರು ಎಲ್ಲದಾರು ಬರತ್ತಾರು, ಬಂದ್ರೆ ನೋಡ್ರಿ ನಾವು ಟಾಟಾ ಎಸ್ ತೊಗೊಂಡ ಹೋಗಿಬಿಡೋಣ ಈಗ. ಹೆಂಗಂತೀರಿ ಗೈಸ್? ಸೊ ನಾವು ಅಪ್ಪಾಜಿ ಅವ್ರು ಕರ್ಕೊಂಡು ಹೋಗ್ತಾರಂತ ಹೊಲಕ್ಕೆ. ನಾ ಈಗ ಇಲ್ಲಿ ನಮ್ದು ಟೊಮೆಟೊ ಪ್ಲಾಟಿಗೆ ಡ್ರಂಚಿಂಗ್ ಮಾಡತ್ತೀವಿ. ನಮ್ಮ ಮಾವ ಮಾಡತ್ತಾನೋ. ಸೊ ಅಲ್ಲಿ ಹೋಗೋಣ ತೋರಿಸ್ತೀನಿ ಬರ್ರಿ ನಮಗೆ. ನಮ್ಮ ಮೆಣಸಿನ್ಕಾಯಿ ಪ್ಲಾಟ್ ನೋಡ್ರಿ ಹೆಂಗೈತಿ. ಕಾಯಿ ಎಲ್ಲ ಫುಲ್ ಬಂದೈತಿ ನೋಡ್ರಿ, ಎಲ್ಲ ಸೈಜ್ ಬರ್ಬೇಕಿನ. ಬಟ್ ಪ್ರತಿ ದಿವಸ ಗೊಬ್ಬರ ಬಿಡ್ಬೇಕು ಇದಕ್ಕೆ. ಪ್ರತಿ ದಿವಸ ಅಲ್ಲ, 4 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ, ವೀಕ್ಲಿ 2 ಅಥವಾ 3 ಡೋಸ್. ನಾನಂತೂ 2 ಡೋಸ್ ಕೊಡ್ತೀನಿ, ಜಾಸ್ತಿ ಕೊಡೋಂಗಿಲ್ಲ. ಯಾಕಂದ್ರೆ ಕೆಳಗಡೆ ತಿಪ್ಪಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಕೊಟ್ಟಿರ್ತಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಏನೈತಿ ಪ್ರತಿ ಎಕರೆಗೂ 3-4 ಟ್ರಕ್ ಹಾಕಕ್ಕೆ ಟ್ರೈ ಮಾಡೋಣ. ನೋಡಿರಿ ಯಾವ ಥರ ಆಯ್ತು ನಮ್ಮ ಮರಿಸಿನ. ಇಲ್ಲಿ ಟೊಮೆಟೊ ಪ್ಲಾಂಟ್ಸ್ ಉಳಿದಾವೆ. ಇದ್ರಾಗೇನು ಮನೆ ಕಡೆ ಹೋಗುವಾಗಿತ್ತು ನೋಯ್ಬೇಕು. ಅಲ್ಲಿ ಪ್ಲಾಂಟೇಶನ್ ಮಾಡೋದಲ್ಲ ಈಗ ಟೊಮೆಟೊ. ಅದಕ್ಕೆ ಒಂದು 10 ಟ್ರೇ ಉಳ್ದಾವ ಅನ್ಸುತ್ತೆ ನನಗೆ. 10 ಟ್ರೇ ಅಂದ್ರೆ 1000 ನೋಡಿರಿ. ನಮ್ಮ ಮಾವ ಬಂದ ನೋಡ್ರಿ. ಫಸ್ಟ್ ಡ್ರಂಚ್ ಇದೆ ಆ್ಯಕ್ಚುಲಿ. ಏನೇನು ಮಾಡತ್ತೀವಿ ಅಂದ್ರೆ 19 ಪ್ಲಸ್ ಹ್ಯೂಮಿಕ್ ಆ್ಯಸಿಡ್. ಆ್ಯಕ್ಚುಲಿ ಪ್ರತಿ ಗಿಡಕ್ಕೆ 50 ml ಹಾಕಬೇಕು. ನಾವು ಪಂಪ್ಲೇ ಮಾಡತ್ತೀವಿ. ಗುಡ್ ಮಾರ್ನಿಂಗ್. ನೋಡಿರಿ ಇವತ್ತು ಮಾಮ ಅತ್ತಿ ಇಬ್ಬರು ಕೂಡೆ ಬಂದಾರೆ ಇವತ್ತು. ಅತ್ತಿ ಅಲ್ಲಿ ಗಾಡ್ಯಾಗ ಹೋದ್ಲು, ಮಾವೇನತ್ತಿ ಇಲ್ಲ ನಂಗೆ ಕೂಡ. ನೋಡೋಣ. ಹಚ್ಚಿ ನಾವು ಒಂದು ಗಿಡಕ್ಕೆ 50 ml ಬಿಡಾತಿದ್ವಿ. ಇದ್ರ ಮ್ಯಾಗ ಲಾವಣ್ಯಾಕ ಅವ್ರಿ ಎಲ್ಲ ಮತ್ತೆ 2 ದಿನ ಬಿಟ್ಟು ಮತ್ತೆ ಡ್ರಂಚ್ ಮಾಡ್ತೀವಿ. ಮತ್ತೆ ಡ್ರಂಚ್ ಮಾಡ್ತೀವ್ರಿ. 11:44 ರೋಡೋಮಿಲ್ಲ M45 ನೋಡ್ರಿ ಗೈಸ್. ಇವತ್ತು ನಮ್ಮ ಮಾವ ಮಾತಾಡ್ಯಾನು. ನೋಡು ನೆಕ್ಸ್ಟ್ ಈಗ ಪ್ಲಾಂಟೇಶನ್ ಕೆಲಸ ಸ್ಟಾರ್ಟ್ ಆಗೈತಿ. ಇಷ್ಟು ಮಾಡಿ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಈಗ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಬ್ರೇಕಲ್ಲ ಈ ಕಡೆ ಕೆಲಸ ಮಾಡೋಣ. ಸೊ ಗೈಸ್ ಈಗ ಹೊಲಕ್ಕೆ ಹೋಗಿ ಮತ್ತೆ ವಾಪಸ್ ಬಂದೀವಿ. ನಮ್ಮ ಸೂರ್ಯನ ಕೇಳೋಣ ಬರ್ರಿ. ಹೆಸರು ಹಾಕೋದಾ? ಹಾಂ ನಾನು ಏನೇ ಕೇಳೋಣ.
ನೀ ಚಲೋ ಮಾತಾಡ್ತಾವೆ ಹಣಿ ಸಿಗಿತಾವ ಒಂದೆ ಹುಡುಗಿದ್ದೀನಿ ಹೆಂಗೆ ಹುಡುಗದಿ ಹೆಂಗೋ ಬಸಮ್ಮ ಹಾಳ ಎರಡಾತ್ ಹಾಕೋದ ಎಕ್ಸ್ಪ್ರೆಸ್ ಮುಂದಿನ ಟ್ರೈನ್ ಹಾಕ್ತಾನೆ ಎಷ್ಟು ಬಂಡಲ್ ಅದು ಬಂಡಲ್ ನೆನಪದವಲ್ಲ ಬಂಡಾರಿ ಮೂರನೇದಲ್ಲ ಇದು 3ನೇ ನೋಡ್ರಿ ಬಂಡಲ ಇದು ಆ್ಯಕ್ಚುಲಿ ಇದು ಡಬಲ್ ಡಾಲ್ಫಿನ್ ಐತಿ ಮಲ್ಸಿಂಗ್ ಸ್ವಲ್ಪ ಉಳಿದಿತ್ತು ಅದಕ್ಕೆ ಹಾಕಿವಿ ಇದನ್ನು ಇದು 2200 ರೂಪಾಯಿ ಐತಿ ಒಂದು ಬಂಡಲ್ಗೆ 25-30 ಮಾರ್ಕನ್ನು ಬರ್ತೈತಿ ಉಳಿದಿತ್ತು ಅದು ಮುಂಚೆ ಪ್ಲಾಟ್ದಾಗಿಂದ ಸೊ ಅದಕ್ಕೆ ಹಾಕಿವಿ ನಮ್ಮ ಮಹೇಶ್ ಬಾಬು ಪೇಪರ್ ಬಿಡಾತಾನ ಮ್ಯಾಲ ಹಾಕ್ಬೇಡ ಬೈ ಹರಿತಾನೆ ನಮ್ಮ ಶಿವನಿಗೆ ಹಾಡಾಡತ್ತಾನು ಜೋರ್ಲಿ ಹಾಡು ನಾಟ ಶಿವನಿಗ ಹಾಂ ಹಿಂದಿ ಹಾಡೋ ಒಂದಾ ಮರಗಡ ಸಾಂಗ್ ಇದನ್ನ ವಾಯ್ಸ್ ಮಾಡಣ ಕೆಲಸ ಆಯ್ತು ಹಾಡ್ಲ ಹಾಡು ಸರಿಗಮಪದಾಗ ಕನ್ನಡ ಸರಿಗಮಪದಾಗ ಹೊಕ್ಕಿದ ಕರೆ ನಾ ಕ್ಯಾಮ್ರಾನೇ ಒಟ್ಟು ಬಂದ ಮಾಡ್ತಾನೆ ಹಾಡೋದು ಮಳ್ಳ ಹಿಂಗ್ಯಾಕೆ ಮಾಡ್ತೀಯ ಮರದಲ್ಲಿ ಬಿದ್ದಾಗ ಹಾಡ್ತಿತ್ತಲ್ರಿ ಅದು ಏನೋ ಅಲ್ಲಿ ದಿನ ಯೂಟ್ಯೂಬ್ನಾಗ ನೀನು ಕೇಳತ್ತಾರೇನ ಹಾಂ ಡಿಪ್ರೆಷನ್ ಒಳ್ಳೆ ತನಕ ಒಳ್ಳೆಕ ಕಾಲೆಲ್ಲೈತೇನ ವಿಷ್ಣುವರ್ಧನ್ ಪಿಕ್ಚರ ಹಾಂ ಒಳ್ಳೇದು ಕಾಲು ಇರ್ಬೇಕಾದಕ್ಕೆ ಬೇಕಾಗೈತೆ ನಮ್ಮ ಕಾಲು ನಮಗೆ ಚಲೋ ಚಿತ್ರ ಸಾಕಲ್ಲ ಒಳ್ಳೆ ಜನಕ್ಕೆ ಒಳ್ಳೆ ತನಕ್ಕೆ ಹ್ಞೂ ಮತ್ತು ನಾ ಒಳ್ಳೆಯದ ನನಗೆ ಕಾಲು ಯಾಕೆ ಬರುವತ್ತು ಅದಕ್ಕೆ ಇಲ್ಲ ಮರೆ ನನ್ನ ಸಂಬಂಧ ಎಲ್ಲತ್ತೀನಿ ಒಳ್ಳೆ ತನಕ್ಕಿಲ್ಲ ಒಟ್ಟ ಹಾಂ ಮುಂದಿನ ಹಾಡುವ ಶಿವರಿಗೆ ಕಾಲ ಹಾಡತ್ತಿದ್ದ ಅದನ್ನ ಹಾಡ ಅದಕ್ಕೆ ನಾದ ಅದಾನ ನೀನು ಅಪಾಯ ಮಾಡಿದ್ದ ಹರ್ಯಾಗ ಇದಕ್ಕೆ ಅದಾನ ನಾನು ಎಬ್ಸಾಕ ಇನ್ನು 5ವರೆಗೆ ನಾ ಫಸ್ಟ್ ಇದ್ದೀನಿ ನಾವು ಇದ್ದಿದ್ದಿಲ್ಲ ಹಾಡು ಹಚ್ಚಿ ನಾ ಹಚ್ಚಿ ಮ್ಯಾಗಿತ್ತು ಪ್ರೀಸಿ ಮ್ಯಾಕ ನಾನು ಅಟ್ಯಾಕ್ ಜೋರು ಇಟ್ಟಿರ್ ಹಾಡ ಸಣ್ಣ ನೋಡುತ್ತ ಬಾಯ್ ನೀನು ಹರ್ಯಾಗ ಮತ್ತು ನಂಗೆ ಸೌಂಡ್ ಕೇಳ್ತಾರೆ ವ್ಯಾಸರ ಆಗಿಬಿಡ್ತೈತೆ ಫುಲ್ ಜೋರು ಇಟ್ಟಿರ್ತಾನೆ ಸೌಂಡ ಇಂಥ ಜೋರು ಯಾಕಿಡ್ತಾನ ಏನು ಎಬ್ಸು ಸಂಬಂಧ ಹಂಗಿಡ್ತಂತಪ್ಪ ಮುಳ್ಳ ಅದ್ರಾಗ ಅವ್ನು ಫೋನ್ ಸೌಂಡ್ ಅಂತೂ ಒಟ್ಟು ಮಣಿಯೆಲ್ಲ ಕೇಳಿಸ್ತತಿ ಪೂರ ಸೌಂಡ್ ಇಟ್ಟು ಹಚ್ಚಿಬಿಡ್ತಾನೆ ಯಾರು ಮನ್ಕೊಲ್ಲಿ ಹೇಳಿ ಅವ ಯಾವ್ದತ್ತೀನಿ ಎಲ್ಲರೂ ನೆಬಸ್ತಾವ ಗೈಚ ನಮ್ಮ ಅಪ್ಪ ಸೊ ಗೈಸ್ ಈಗ ಇಷ್ಟು ಆಗೈತಿ ಇನ್ನು ಇವತ್ತೇನ ಕಂಪ್ಲೀಟ್ ಆಗಂಗಿಲ್ಲ ಇದು ಹಾಕೋದು ಸೊ ನಾಳೆ ಕಂಪ್ಲೀಟ್ ಆಗ್ತದೆ ನಾಳೆ ಕಂಪ್ಲೀಟ್ ಆದ್ಕೊಡ್ಲಿ ಆಮೇಲೆ ಹೋಲ್ ಹಾಕಿ ಟೊಮೊಟೊ ಪ್ಲಾಂಟೇಶನ್ ಮಾಡಬೇಕು ಇನ್ನು ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಯಾವ್ದು ಮಾಡ್ಬೇಕು ಅಂತ ವೆರೈಟಿ ಹುಡುಕಾಡ್ಬೇಕೇನೋ ನಾವು ಅಪ್ಪ ಕ್ಯಾಪ್ಸಿಕಮ್ ಮಾಡೋಣ ಅಂತ ಹೇಳ್ಯಾರ ಸೊ ನೋಡಿ ಇವತ್ತು ಹುಡುಕಾಡ್ನ ಈಗ ನೆಕ್ಸ್ಟ್ ನಮ್ಮ ಮಾವಾಗ ನಾಷ್ಟಕ್ಕೆ ತೊಗೊಂಡು ಹೋಗ್ಬೇಕಾಗೈತಿ ಸೊ ಬೆಳಿಗ್ಗೆ ಮಾಡಿಲ್ಲ ಅಂತ ಈಗ ಬುತ್ತಿ ರೆಡಿ ಮಾಡ್ಯಾರ ನಾನು ತೊಗೊಂಡು ಹೋಗೋಣ ಸ್ಪ್ರೇ ಮಾಡತ್ತಾನೆ ಈಗ ಬೆಳಿಗ್ಗೆ ಟೊಮೆಟೊ ಕ್ರಂಚ್ ಮಾಡತ್ತೈತೆ ಅದು ಮುಗೀತು ಈಗ ಮಧ್ಯಾಹ್ನ 11:30 ಆಗೈತಿ ಟೈಮ ಈಗ ಟೊಮೆಟೊ ಇನ್ನೊಂದು ಪ್ಲಾಟ್ಗೆ ಚಿಲ್ಲಿ ಪ್ಲಾಟ್ಗೆ ಏನು ಟೊಮೆಟೊ ಐತಲ್ಲ ಆ ಪ್ಲಾಟ್ಗೆ ಸ್ಪ್ರೇ ಮಾಡತ್ತಾನ ಸೊ ಈಗ ಹೋಗೋಣಲ್ಲಿ ನೋಡಿ ಗೈಸ್ ಮೆಣ್ಸಿಕೆ ಯಾವ ರೀತಿ ಆಗ್ಯಾವು ಮೆಣ್ಸಿಕೆ ತಿತ್ತೇನು ಮಾವ ಒಂದು ಹರ ಕುಲ್ಯಾನ ತೇನೋ ಖಾರ ಅಲ್ಲ ಏನು ಹರ ಕೊಡ್ತಲ್ಲ ನಾ ತಿನ್ನಿಸ್ನಿಂತ ಒಂದು ಹರ ತಿನ್ಸಿ ಬಿಟ್ಟು ಗಪ್ಪ ನಮ್ಮ ಆ್ಯಕ್ಚುಲಿ ಖಾರ ಇರಂಗಿಲ್ಲ ತಿಂದು ನೋಡಿದಿ ತಿಂದು ತುದಿ ಆಡ ತರತ್ತಿಲ್ಲ ತಗೋ ಯಾವ್ದು ಬೇಕು ತಗೋ ಹೆಂಗೈತೆ ನೋಡ್ರಿ ಹಂಗೆ ನಮ್ಮ ಫ್ರೆಶ್ ಹೆಂಗೆ ತಿರ್ತಾನೆ ಮೆಣ್ಸಿಕಾಯಿ ಕಾರ್ಲಕ್ಕಿಲ್ಲ ಆಗ ಸೊ ಗೈಸ್ ನೋಡ್ರಿ 1085 ವೆರೈಟಿ ಸೀಸನ್ ಕಂಪ್ಲೀತ ಖಾರ ಫುಲ್ಲ ನಮ್ಮ ಅವ ನಾಷ್ಟ ಮಾಡತ್ತ ನೋಡ್ರಿ ನಾನು ಬೆಳಿಗ್ಗೆ ನಾಷ್ಟ ಆಗೈತಿ ಇಡ್ಲಿ ರೊಟ್ಟಿ ಸಾಂಬಾರು ಶೇಂಗಾ ಹಿಂಡಿ ಮೊಸರು ನಾನು ಹಂಗೆ ಕಿಡ್ಕೊಂಡು ಕೂತದಿ ಬಾಬ್ಲಾಗ ಹೋಗೋಣ ಫಸ್ಟ್ ಮಣಿದೇವ್ರ ಎಂತ ಬಬಲಾದಿ ಎಂತ ಮಾತು ಮುಂದೆ ನೋಡೋಣ ಹೋಗು ಅದಾವು ಪ್ಲ್ಯಾನ್ಸ ನಮ್ಮ ಅಪ್ಪನೂ ನಮ್ಮ ಮಾವನು ನಾನು ನೋಡಿ ಯಾರ್ಯಾರು ಹೋಗೋದಕ್ಕದ ಅಂತೇಳಿ ಫಸ್ಟ್ ಬರಲಿ ಅದನ್ನೆಲ್ಲ ಓಪನಿಂಗ್ ಮಾಡೋನು ಎಂತ ಪಾರ್ಟಿ ಅನ್ಬೇಕು ನಿಂಗೆ ಏನು ಬೇಡ ಕಾಜು ಕರಿ ಹ್ಞೂ ಒಂದು ಕಾಜು ಕರಿ ಬೇಕಂತ ಮಾವಾಗ ನಾವೊಂದು ಸಪ್ರೇಟ್ ಗಿಫ್ಟ್ ಕೊಡೋದ ನಂಗೆ ನೋಡು ಸರ್ಪ್ರೈಸ್ ನಿಮ್ಗೆ ತೋರಿಸ್ತು ಅವ್ನು ಹೇಳಂಗಿಲ್ಲ ಈಗ ಹೇಳಾರ್ದ ಕೊಡ್ತು ನಾವು ಕಾರ್ಗಡಿ ಬರಲಿ ಸೊ ಸ್ಟೇ ಟ್ಯೂನ್ಡ್ ಗೈಸ್ ನಾ ಎಲ್ಲಿ ಬಂದೇನಂತಂದ್ರೆ ನಿನ್ನೆ ಇದು ಕಂಪ್ಲೀಟ್ ಆಗಿರಲಿ ಹೊಡಿಯೋದು ಗಳಿ ಅದಕ್ಕೆ ಸೊ ಸ್ವಲ್ಪ ಓದತ್ತೆ ಅದನ್ನು ಹೊರಗೆ ಕಂಪ್ಲೀಟ್ ಮಾಡಕ್ಕೆ ಬಂದೀನಿ ಟೈಮ್ ಈವ್ನಿಂಗ್ 5 ಗಂಟೆ ಆಗೈತಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ಟೀ ಕುಡ್ದೆ ಹೊಲಕ್ಕೆ ಬಂದೀನಿ ಈಗ ಸೊ ಬಟ್ ನೋಡ್ಬೋದು ನೋಡಿರಿ ಇಷ್ಟೆಲ್ಲ ಕಂಪ್ಲೀಟ್ ಆಗೈತಿ ಈಗ ಇನ್ನೊಂದು ಸ್ವಲ್ಪ ಉಳ್ದೈತಿ ನಾ ಈಗ ಇನ್ನೊಂದು ಇದು ಹೊಡೆದು ಕಂಪ್ಲೀಟ್ ಮಾಡ್ಬೇಕಾಗೈತಿ ಅದಕ್ಕೆ ನಾ ಬಂದೀನಿ ಈಗ ಇಲ್ಲೈತಿ ನೋಡ್ರಿ ಕಳೆ ಇದು ಆ್ಯಕ್ಚುಲಿ ನಮ್ದಲ್ಲ ಒಬ್ಬರದ್ದು ಇಸ್ಕೊಂಡಿವಿ ನಮ್ದು ಏನೈತಿ ಜಮ್ಕಂಡಿಗೆ ರಿಪೇರಿ ಕೊಟ್ಟಿವಿ ಅದಕ್ಕೆ ಫುಲ್ ಟ್ಯಾಕ್ಟ್ರಿಂಗ್ ಆಗಿಬಿಡ್ತೈತೆ ಗೈಸ್ ಇದು
ಹೆಂಗೆ ಆಗತ್ತಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಲೈಕ್ ಮಾಡಿರಿ.